ನಮಸ್ಕಾರ. ನಾವು ಚಿಕ್ಕ ಮಕ್ಕಳಲ್ಲಿ ಆಡಿ ಬೆಳೆದಂತಹ ಸ್ಥಳ ಇದು ತುದಿಪೀಠೆ. ಬಸವೇಶ್ವರ ಬೀದಿ ಅಂತ ಈ ಕಾರಣಕ್ಕೋಸ್ಕರ ಕರೀತಾರೆ ಅಂತ ಅನಿಸುತ್ತೆ. ಬಸವೇಶ್ವರ ಬೀದಿಯಲ್ಲಿ ಬೋಧಿ ಬಸವೇಶ್ವರ ದೇವಸ್ಥಾನ ಅಂತ ಹಳೆ ದೇವಸ್ಥಾನ ಇತ್ತು. ನಾವೆಲ್ಲ ನೋಡಿದ್ದು ಹಳೆ ದೇವಸ್ಥಾನ. ಇತ್ತೀಚೆಗೆ ಕೆಲ ವರ್ಷಗಳಿಂದ ಈಚೆಗೆ ಇದು ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಅಲ್ಲಿನ ಕಟ್ಟಡವನ್ನು ನಿರ್ಮಾಣ ಮಾಡಿ ಸಾವಿರಾರು ವರ್ಷಗಳ ಕಾಲ ಭೂಮಿ ಮೇಲೆ ಇರುವ ಹಾಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದರ ಹಿನ್ನೆಲೆ ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಇಲ್ಲೇ ಇರುವಂತಹ ಶ್ರೀಯುತ ಚಂದ್ರಶೇಖರಯ್ಯ ಅವರು ಒಂದಿಷ್ಟು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹೇಳಿ ಸರ್. ಇದು 1900ನೇ ಇಸ್ವಿಲಿ ಬೂದಿಗುಂಡಿ ಅಂತ ಎಲ್ಲ ಬೂದಿ ತಂದು ಹಾಕೋರು. ಕೆಲವರು ತಂದು ಎತ್ತನ್ನು ಕಟ್ಟಾಕಿದಾಗ ಎತ್ತುಗಳು ಜ್ಞಾನ ಬೀಳ್ತವೆ. ಅವಾಗ ಶಿಲವಂತ ಶೆಟ್ಟಿಗಿನ ಸಮ್ಮುಖದಲ್ಲಿ ಹೋಗಿ ಶಾಸ್ತ್ರ ಕೇಳ್ತಾರೆ. ಜ್ಯೋತಿಷರನ್ನ ಶಾಸ್ತ್ರ ಕೇಳಿದಾಗ ಶಿವನ್ ಸಂಬಂಧಪಟ್ಟಿದ ವಿಗ್ರಹ ಇದೆ ಅಂತ ಹೇಳಿದಾಗ ಶಿಲವಂತ ಶೆಟ್ಟಿನವರು ಇಲ್ಲೆಲ್ಲ ಲಿಂಗಾಯತನೆಲ್ಲ ಕರ್ಕೊಂಬಂದು ಅದನ್ನು ತೆಗೆದು ನೋಡಿದಾಗ ಒಂದು ಬಸವಣ್ಣ ಇರುತ್ತೆ. ಆ ಶಿಲವಂತ ಶೆಟ್ಟಿಯವರ ನೇಮಕ ಸಮ್ಮುಖದಲ್ಲಿ ಇದು ಕರ್ಕೊಂಬಂದು ಸ್ಥಾಪನೆ ಮಾಡ್ತಾರೆ. 12ನೇ ಇಸ್ವಿ ಸ್ಥಾಪನೆ ಆಗುತ್ತೆ. ಇದು ಮೂಲತಃ ಹೆಂಗಿತ್ತು ಏನು ಅಂತ ಗೊತ್ತಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕತೆ. ಅವಾಗ ಅದಕ್ಕೆ ಬೂದಿ ಸಿಗಕ್ಕೆ ಬೂದಿ ಬಸಪ್ಪ ಅಂತ ಹೆಸರು ಹೇಳ್ತಾರೆ. 1982ನೇ ಇಸ್ವಿಲಿ ಇಲ್ಲಿ ಜಗದ್ಗುರು ಗಂಗಾಧರ ಸ್ವಾಮಿಗಳು ಬಂದು ತಪಸ್ಸು ಮಾಡಿ ಜಪ ಮಾಡಿ ಶಕ್ತಿ ತುಂಬಿ ಹೋಗ್ತಾರೆ. ಅವರು ತುಂಬ ಜನ ಇವಾಗಲೂ ನೋಡಿದ್ದಾರೆ. ಅವ್ರ ಸರ್ಪ ಬಂದಿದ್ದೆಲ್ಲ ನೋಡಿದ್ದಾರೆ. ಅದಕ್ಕೆ ಬೂದಿ ಬಸಪ್ಪ ಅಂತ ಹೆಸರು. ಇದು ನವೆಂಬರ್ 8ನೇ ತಾರೀಕು 2021ನೇ ಇಸ್ವಿಲಿ ಮರು ಪ್ರತಿಷ್ಠಾಪನೆ ಆಗುತ್ತೆ. ಮತ್ತೆ ದೇವಸ್ಥಾನ ಓಪನ್ ಆಗುತ್ತೆ, ಕಲ್ಲಿನ ವಿಗ್ರಹ ಓಪನ್ ಆಗುತ್ತೆ. ಮಲ್ಲಿಕಾರ್ಜುನರಿಗೆ ಇದೆಲ್ಲ ತುಂಬ ಮಾಹಿತಿ ಇತ್ತು. ಅವ್ರ ಹತ್ರ ಬುಕ್ಸ್ ಇತ್ತು. ಅವರು ಬರ್ದಿದ್ರು, ಅವ್ರ ತಂದೆರು ಬರ್ದಿದ್ರು, ಬುಕ್ಸ್ ನಾನು ಓದಿದ್ದೀನಿ. ಆದರೂ ಅದಾದ್ಮೇಲೆ ಹೇಳಿದ್ದೆ ಸರ್. ಇದಕ್ಕೆ ಮೇನ್ ಶಿಲವಂತ ಶೆಟ್ಟಿ ಅವರೇ ಮೇನ್ ಇದಕ್ಕೆ ಕಾರಣ. ಶಿಲವಂತ ಶೆಟ್ಟಿ ಅವರು ಯಾವ ಕಾಲದವರು ಅಂತ ನಿಮ್ಗೆ ಗೊತ್ತಾ? 1900ನೇ ಇಸ್ವಿ ಸರ್. ಅವರು 100 ವರ್ಷದ ಹಿಂದಿನವರು. ಅವ್ರ ನೇತೃತ್ವದಲ್ಲೇ ಶಾಸ್ತ್ರ ಕೇಳೋದುವೆ, ಅವ್ರ ನೇತೃತ್ವದಲ್ಲೇ ಪ್ರತಿಷ್ಠಾಪನೆ ಆಗೋದುವೆ. ಇದು ಅವರೇ ಮುಖ್ಯ ವಹಿಸಿ ಪ್ರತಿಷ್ಠಾಪನೆ ಮಾಡೋದು. ಅವ್ರ ಗಂಡ್ಮಕ್ಳು ಇಲ್ಲ ಅಂತ ಅವ್ರಿಗೆ, ಅವ್ರ ಹೆಣ್ಮಕ್ಳುಗಳೆಲ್ಲ ಇವಾಗೆಲ್ಲ ಇದಾಗಿದೆ, ಎಲ್ಲ ಇವರು ಹೋಗ್ಬಿಟ್ರಂತ. ಅವ್ರ ಮಂತಂದ್ರ ಇಲ್ಲ ಅಂತ ಹೇಳಿದ್ರು, ನಾನು ಕೇಳಿ. ಅಂದ್ರೆ ಆರ್ಯವೈಶ್ಯ ಸಮಾಜದವ್ರು ಅವರು. ಆರ್ಯವೈಶ್ಯ. ಶೆಟ್ರು ಆರ್ಯವೈಶ್ಯ ಶೆಟ್ರು ಅಂತ ಹೇಳ್ತಾರೆ ಒಟ್ಟು. ಅವರು ಪ್ರತಿಷ್ಠಾಪನೆ ಮಾಡಿಸಿದ್ದ ಇದು. ಅವ್ರ ಸಮ್ಮುಖದಲ್ಲಿ ಆಯ್ತು ಸರ್ ಇದು. ಅವರ ಪರಿಶ್ರಮ, ಅವರೇ ಪರಿಶ್ರಮ, ಅವರ ಆಸಕ್ತಿ. ಹೌದೌದು ನೋಡಿ, ತರೀಕೆರೆಯ ಪ್ರಾಚೀನ ಗುಡಿಗಳಲ್ಲಿ ಇದು ಸಹ ಒಂದು. ಇವರು ಹೇಳಿದಾಗೆ ಬೂದಿ ಬಸಪ್ಪನ ದೇವಸ್ಥಾನ ಅಂತಾನೆ ಕರೀತಾ ಇದ್ದಿದ್ದು. ನಾವೆಲ್ಲ ನೀಡಿದಾಗ ಹೆಂಚಿದ್ದಿದ್ದು, ಹೆಂಚಿನ ಒಂದು ಮೇಲ್ಛಾವಣಿ ಇತ್ತು. ಆಮೇಲೆ ಸರಳುಗಳಿತ್ತು ಇಲ್ಲಿ. ಅವೆಲ್ಲ ನಾವು ನೋಡಿದ್ದೀವಿ. ಇಲ್ಲಿ ಆಟ ಆಡ್ತಾ ಇದ್ವು ನಾವು. ಅವಾಗ ನೆಲ ಎಲ್ಲ ಈ ಥರ ಇರಲಿಲ್ಲ. ಈಗ ಆಗಿರುವಂಥ ಕೆಲಸ ಏನಾಗಿದೆ ಅಂದರೆ, ಸಾವಿರಾರು ವರ್ಷಗಳು ಕಳೆದರೂ ಸಹ ಬೇಲೂರು ಹಳೆಬೀಡಿನ ದೇವಸ್ಥಾನಗಳು ಇದ್ದ ಹಾಗೆ ಇರ್ತವೆ. 1000 ವರ್ಷ ಆದರೂ ಅಷ್ಟು ಒಳ್ಳೆಯ ಕೆಲಸವನ್ನು ಈಗಿನವರು ಮಾಡಿದ್ದಾರೆ. ಅದಕ್ಕೆ ಭಕ್ತರೆಲ್ಲರೂ ಕೂಡ ಧನ್ಯವಾದವನ್ನು ಸಲ್ಲಿಸಲೇಬೇಕು. ಧನ್ಯವಾದ ತಮಗೆ. ಥ್ಯಾಂಕ್ ಯು.